ಈ ಪೂರಿ ಉಪಯೋಗಿಸ್ಕೊಂಡು ಬೇಲ್ಪುರಿ ಮಾಡೋಣ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಕಲ್ತ್ಕೊಳ್ರಿ ಸಿಂಪಲ್ಲಾಗಿ. ಲೆಟ್ಸ್ ಗೋ. ಬೇಲ್ಪುರಿ ಮಾಡೋಕ್ಕೆ ಫಸ್ಟು ಪೂರಿ ಇರಬೇಕು. ಪರವಾಗಿಲ್ಲ, ತಿನ್ನಬೇಕು ಅಂದರೆ ಕಷ್ಟಪಡಬೇಕು. ಕಷ್ಟಪಟ್ಟಿಲ್ಲ ಅಂದರೆ ಏನೂ ಸಿಗಲ್ಲ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬಿಡಿ. ಪೂರಿ ಪ್ಯಾಕೆಟನ್ನು ಆರ್ಡರ್ ಮಾಡಬೇಕು. ಯಪ್ಪ ಇವಿ ಕರೆಕ್ಟ್ ಬಿಡಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಾಟರ್ಡೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಕೊಟ್ಕೊಂಡು ಫೋನ್ ನೋಡಿದ್ರೆ ಆದರೂ ಟೈಮ್ ಕಳೀತಿಲ್ಲ. ಅದಕ್ಕಾಗಿ ಈಗ ಏನು ಮಾಡಬೇಕು ಎಂದು ಅನ್ನಿಸ್ತು. ಏನೋ ಮಾಡಬೇಕಲ್ಲ, ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಇದ್ದ ಈ ಪೂರಿ ಉಪಯೋಗಿಸ್ಕೊಂಡು ಬೇಲ್ಪುರಿ ಮಾಡೋಣ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಕಲ್ತ್ಕೊಳ್ರಿ ಸಿಂಪಲ್ಲಾಗಿ. ಲೆಟ್ಸ್ ಗೋ. ಬನ್ನಿ, ಬೇಲ್ಪುರಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಗಳನ್ನ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಬೇಲ್ಪುರಿ ಮಾಡಿದ್ರೆ ಫಸ್ಟ್ ಒಂದು ಬಟ್ಲು ತಗೊಳ್ಳೋಣ. ನಾನು ಬಾಣಲಿ ತೊಗೊಂಡಿದ್ದೀನಿ. ಬೇಲ್ಪುರಿ ಮಾಡೋಕ್ಕೆ ಫಸ್ಟು ಪೂರಿ ಇರಬೇಕು. ಸೊ ಇದು ಪೂರಿ ಆಯಿತಾ. ಮತ್ತು ಈಗ ಫಸ್ಟಿಗೆ ನಾವು ಇದು ಸೌತೆಕಾಯಿ ಕುಕ್ಕುಂಬರನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳಿ. ಫಸ್ಟು ಆ ಕಡೆ ಈ ಕಡೆ ಇರೋ ಕಸರೇನ ತೆಗಿಬೇಕು. ಇದನ್ನು ಈ ರೀತಿ ಉಜ್ಜಿದರೆ ಅದರಲ್ಲಿರುವ ಸ್ವಲ್ಪ ಕಸ ಈಚೆ ಬರ್ತೈತಂದರೆ ಬರಲಿ ಉಜ್ಜೋಣ. ಈ ಕಡೆಯೂ ಕೂಡ ಕಟ್ ಮಾಡಿ ಸೊ ಈಗ ಚಾಕ ತಗೊಂಡು ಪಸ ಪಸ ಅಂತ ತಿಳಿಯೋದೆ ಹೊಟ್ಟೆ ಒಳಗಡೆ. ಅಯ್ಯೋ ದೊಡ್ಡ ದೊಡ್ಡ ಪೀಸ್ ಬಿದ್ದೋತವೆ. ಇರಿ, ಅದಕ್ಕೆ ಆ ಥರ ಕೊಡಬಾರ್ದು. ಹಿಂಗೆ ಇಟ್ಕೊಂಡು ಈ ಥರ ಮಾಡಿಕೊಂಡಾಗ ಅದು ಸಣ್ಣ ಸಣ್ಣ ಪೀಸಾಗಿ ಬೀಳುತ್ತದೆ ಬಟ್ಟಲೊಳಗೆ. ನನ್ನ ಅಜ್ಜಿ ಇದು ಅಲ್ಲಾಡ್ತಾನೆ ಐತೆ. ಅರ್ಧ ಹಾಕ್ಕೊಳ್ಳಿ ಸಾಕು. ನನಗಿಷ್ಟ, ಅದಕ್ಕೆ ಫುಲ್ ಹಾಕ್ಕೊತೀನಿ. ವೇಟ್ ಆದಷ್ಟು ಬೇಗ ಕಟ್ ಮಾಡಲು ಪ್ರಯತ್ನಿಸುತ್ತೇನೆ. ಕೈಯೆಲ್ಲ ನೋವುದು. ಯಪ್ಪ, ಕೆಳಗಿದ್ದಿದ್ದೆ ಸರೋಗೋದು. ತಪ್ಪಲೆ ನಮ್ಮ ಮೇಲಕ್ಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಪರವಾಗಿಲ್ಲ, ತಿನ್ನಬೇಕು ಅಂದರೆ ಕಷ್ಟಪಡಬೇಕು. ಕಷ್ಟಪಟ್ಟಿಲ್ಲ ಅಂದರೆ ಏನೂ ಸಿಗಲ್ಲ. ಸೊ ದೊಡ್ಡ ಮುಂಡೆ ತದ ನನ್ನ ತಂಗಿ ಹೋಯ್ತು. ಬೆಳಗ್ಗೆ ಎಲ್ಗೋ ಬೆಂಗಳೂರಿಗೆ ಹೋಗ್ತಾರೆ, ಕಾಲೇಜಿಂದ ಕರ್ಕೊಂಡು ಹೋಗ್ತಾರೆ ಅಂತ ಹೋಗಿದ್ದಾಳೆ. ಇನ್ನೂ ಬರಲಿಲ್ಲ. ಎಷ್ಟೊತ್ತು ಬರ್ತಾಳೋ ಗೊತ್ತಿಲ್ಲ. ಅಯ್ಯೋ, ಏನೇ ಆಗಲಿ ಸಿಬ್ಲಿಂಗ್ಸು ಅಯ್ಯಪ್ಪ ಉಡ್ಕೊಂಡೆ ಬರು. ಅವ್ರು ಇಲ್ಲ ಅಂತ ಹೇಳಿದ್ರು ನಾವು ಆಪೇಗೆ ಇದ್ಬಿಡ್ಬೋದು ಅಂದ್ಕೊಂತೀರಿ. ಬಟ್ ಸಮ್ಟೈಮ್ಸ್ ಇಟ್ ವಿಲ್ ನೆವರ್ ಹ್ಯಾಪನ್. ಇಂಥ ಟೈಮ್ಗಳಲ್ಲೇ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಕೊನೆಗೆ ಬಂತು. ಇದನ್ನೂ ಕೊಯ್ಬೇಕು ಅಂದರೆ ನನ್ನ ಕೈಯಲ್ಲಾಗಲ್ಲ. ತಿಂದಾಕ್ತೀನಿ. ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ತಿನ್ನೋಣ, ಆಮೇಲೆ ತಿಂತೀನಿ. ಸೊ ಆಯಿತಾ. ಈರುಳ್ಳಿ ಕೊಯ್ಯೋಕೆ ಅನ್ಯ ಕಣ್ಣಲ್ಲಿ ನೀರು ಬರ್ಸ್ಕೊಂಡೆ. ಇವಾಗ ಕೊಯ್ದಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿಯನ್ನು ಉರಿ ಹಾಕಬೇಕು. ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿಕೊಡ್ಬೇಕು, ಚೆನ್ನಾಗಿ ಕಳಿಸ್ಬೇಕು. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಅಷ್ಟೇ, ಸ್ವಲ್ಪ ಅಂದರೆ ಸ್ವಲ್ಪ ಹಾಕೋಣ, ಜಾಸ್ತಿ ಬೇಡ ಅಷ್ಟೇ. ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬಿಡಿ ಆಯಿತಾ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಮಿಕ್ಸ್ ಆಗಿದೆ. ಈಗ ಪೂರಿ ಪ್ಯಾಕೆಟನ್ನು ಆರ್ಡರ್ ಮಾಡಬೇಕು. ಅಯ್ಯೋ ಆಗ್ತಾ ಇಲ್ಲ. ಸೊ ಇಲ್ಲಪ್ಪ, ನಮಗೆ ಬೇಕಾಗಿರುವಷ್ಟು ಪೂರಿಯನ್ನು ಹಾಕಿಕೊಳ್ಳಬೇಕು. ನಾವು ಬುರ್ಗಂತೀರಿ. ಇದು ಯಾವುದೋ ವಿಡಿಯೋಗೋಸ್ಕರ ಪೂರಿ ಅನ್ಬೇಕಂತ ಐತೆ. ಪೂರಿ ಅಂತ ಇದೆ, ಏನೋ ಒಂಥರ ಐತೆ. ಬುರ್ಗು ಅಂತೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಬರ್ಗು ನೀವು ಎಷ್ಟು ಬರಬೇಕೋ ಅಷ್ಟು ಹಾಕ್ಕೊಳ್ರಿ. ಆಲ್ಮೋಸ್ಟ್ ಅರ್ಧ ಪ್ಯಾಕ್ ಖಾಲಿ ಆಗೋಯ್ತು.
ಕೈಯಲ್ಲಿ ಕಲಿಸೋಕ್ಕೆಲ್ಲ ಆಗಲ್ಲ. ಮತ್ತು ಇದನ್ನು ಚೆನ್ನಾಗಿ ಕಲಿಸಬೇಕು. ಎತ್ತರ ಎಗ್ ರೈಸ್ ಹಾಕ್ದಂಗೆ ₹50 ತಿಕ್ಕಿಗೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ನೋಡಿದ್ರ ಈರುಳ್ಳಿ ಎಲ್ಲ ಮೇಲೆ ಬಂತು. ಚೆಲ್ತಾ ಇದೆ. ನಮ್ಮಮ್ಮ ಬಂದವರಂದ್ರೆ ಎಪ್ಪ ತಗೊಂಡು ಹೊಡಿತಾರೆ. ಎತ್ತಾಕೋಣ ಅಷ್ಟೊತ್ತಿಗೆ. ಇವನು ಅಜ್ಜಿ ಎಷ್ಟು ಕಲ್ಸಿದ್ರು ಕಲ್ಸ್ಕೊಂತೇನೆಲ್ಲ ಕೈ ಹಾಕೋಣ ಅನ್ಕೊಂಡ್ರೆ ಆದರೆ ಹಾಕಲ್ಲ. ಇರಿ, ಈಗ ಕಲ್ತ್ಕೊಳ್ತಾ ಇದ್ದಿ. ಸ್ವಲ್ಪ ಖಾರದ ಪುಡಿ ಹಾಕೋಣ. ಸೊ ಕ್ಯಾರೆಟ್ ಹಾಕಬೇಕಿತ್ತು. ಕ್ಯಾರೆಟ್ ಖಾಲಿ ಆಗಿದೆ, ಏನೂ ಮಾಡೋದಕ್ಕಾಗಲ್ಲ. ಇರೋದನ್ನೇ ಸರಿಸ್ಕೊಂಡು ಹಾಕ್ಕೊಂಡು ತಿನ್ಬೇಕು. ಸೊ ಫೈನಲಿ ನಮ್ಮ ಚಿರುಮುರಿ ರೆಡಿಯಾಗಿದೆ. ಇವಾಗ ತಿನ್ನೋದೇ ಕೆಲಸ. ಸಾಕು ಸಾಕು, ನಮ್ಮ ಮ್ಯೂಸಿಕ್ ಇಷ್ಟು ಮಾತ್ರ ಮಾಡಿದ್ರೆ ಸಾಕು. ನೆಮ್ಮದಿಯಾಗಿ ತಿನ್ಕೊಳ್ಳೋಣ. ನಿಮಗೆ ಬೇಕಾದರೆ ಇದರಲ್ಲಿ ಮಿಕ್ಚರು ಏನು ಬೇಕೋ ಅದು ಹಾಕ್ಕೊಳ್ಳಿ ಅಷ್ಟೇ. ಧನ್ಯವಾದಗಳು. ಬಾಯ್. ಯಪ್ಪ ಇವಿ ಕರೆಕ್ಟ್ ಬಿಡಿ.